ವಿಡಿಯೋ ಮುಗಿದ್ಮೇಲೆ ಅವರೇ ಖಾಲಿ ಮಾಡೋದು ಜಾಸ್ತಿ. ಹಂಗೇನಿಲ್ಲ, ಚೆನ್ನಾಗಿದೆಯಲ್ಲ ತಿರಮಿಸು. ನಾವು ಓದಿ ಕೆಲಸ ತಗೊಳ್ದೆ ಮನೇಲಿ ಇರ್ತೀವಲ್ಲ, ಆ ಥರ ಆಗ್ಬಿಡುತ್ತೆ ನಮ್ಮ ಲೈಫು. ಚಾನಲ್ ಮಾನಿಟೈಸ್ ನೋಡೋಕ್ಕೆ ನಮಗೇನೆ ಒಂಥರ ನಗು ಬರ್ತಿತ್ತು. ಆ ಮೂಮೆಂಟ್ಸ್ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ, ಆ ಥರ ವಿಡಿಯೋಸ್, ಆ ಥರ ಆ ಸ್ಟೋರೇಜ್ ಎಲ್ಲ ಎರೇಜ್ ಆಗಿತ್ತು. ಹಾಯ್, ವೆಲ್ಕಮ್ ಟು ಕಿಶೋ ಬ್ಲಾಗ್ಸ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಆ್ಯಕ್ಚುಲಿ ನಮ್ಮ ಕಿಶೋ ಬ್ಲಾಗ್ಸ್ ಅಂದರೆ ನಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಿದೆ. ಸೊ ಈ ಖುಷಿನ ನಿಮ್ಮ ಮುಂದೆ ಶೇರ್ ಮಾಡಿ ನಾವು ಖುಷಿ ಪಡೋಣ ಅಂತೀವಿ. ಯಾಕೆಂದರೆ ಈ ಖುಷಿ ಬರೋದಕ್ಕೆ ರೀಸನ್ ನೀವೇ. ಸೊ ನೀವಿರಲಿಲ್ಲ, ನೀವು ವಾಚ್ ಮಾಡಲಿಲ್ಲ ಅಂದರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗ್ತಿರಲಿಲ್ಲ. ಸೊ ಹಾಗಾಗಿ ನಿಮ್ಮ ಮುಂದೆ ಈ ಖುಷಿ ಸಂದರ್ಭನ ಹಂಚ್ಕೋತಾ ಇದ್ದೀವಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ನಿಮ್ಮ ಸಪೋರ್ಟಿಂದಲೇ ಇವಾಗ ಫೈನಲಿ ನಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಿರೋದು. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಮ್ಮೆಲ್ಲ ವಿಡಿಯೋನ ನೋಡಿ ನಮ್ಮ ಚಾನಲ್ ಇಲ್ಲಿವರೆಗೂ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿರೋಂಥ ಎಲ್ರಿಗೂ ನಮ್ಮ ಹೃದಯಪೂರ್ವಕವಾಗಿ ನಾವು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ತುಂಬಾ ಖುಷಿಯಾಗಿದೆ ನಮಗೆ. ಅಂದರೆ 1 ಇಯರ್ ಜರ್ನಿ, 1 ಇಯರ್ ಆದಮೇಲೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿರೋದು ತುಂಬಾ ಖುಷಿ ವಿಷಯ ನಮಗೆ. ಕರೆಕ್ಟಾಗಿ 1 ಇಯರ್ 1 ಮಂತ್ ಆಯಿತು. 1 ಇಯರ್ 1 ಮಂತ್ ಆಯಿತು. ಆ್ಯಕ್ಚುಲಿ ಈ ಯೂಟ್ಯೂಬ್ನ ನಾವು ಸ್ಟಾರ್ಟ್ ಮಾಡೋಕ್ಕೆ ರೀಸನ್ ಏನು ಅಂತೇಳಿ ಕಿರಣ್ ಅವ್ರು ಹೇಳ್ತಾರೆ. ಹೇಳಿ ಕಿರಣ್. ಏನಂದ್ರೆ ನಾವು ಫಸ್ಟ್ ಯೂಟ್ಯೂಬ್ ಮಾಡ್ಬೇಕಂತ ಏನು ಇಂಟೆನ್ಷನ್ ಇರಲಿಲ್ಲ ನಮ್ದು ಇಂಟೆನ್ಷನ್ ಇರಲಿಲ್ಲ. ಹೌದು, ನಾವು ನಮ್ದು ಟ್ರಿಪ್ ಎಲ್ಲ ಹೋಗ್ತಿದ್ವಲ್ಲ, ಆ ವಿಡಿಯೋನ ಎಲ್ಲಿ ಸ್ಟೋರ್ ಮಾಡೋದು ಅಂತ ತುಂಬಾನೇ ಟೆನ್ಷನ್ ಇತ್ತು ನಮಗೆ. ಸೊ ನಾವು ತುಂಬಾ ವಿಡಿಯೋ ಕಳ್ಕೊಂಡಿದ್ದೀವಿ. ಸೊ ಆ ರೀಸನ್ಗೆ ಒಂದು ಐಡಿಯಾ ಬಂತು ನಮಗೆ, ಯೂಟ್ಯೂಬ್ ಹೆಂಗಿದ್ರು ಫ್ರೀಯಾಗಿ ಸ್ಟೋರೇಜ್ ಕೊಡುತ್ತಲ್ಲ, ಸೊ ಅಲ್ಲಿ ಯಾಕೆ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡಿ ಅಲ್ಲಿ ಇಡಬಾರ್ದು ಅಂತೇಳಿ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ಬಟ್ ಈ ಮೂಮೆಂಟ್ ನಮಗೆ ಅನಿಸಿದ್ದು ಯಾವಾಗ ಅಂದರೆ, ನಾವು ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ಲಾಸ್ಟ್ ಎಲ್ಲ 2 ಇಯರ್ಸ್ ಬ್ಯಾಕ್ ಹೋಗಿದ್ವಿ. ಅವಾಗ ಏನಾಗಿತ್ತು ಅಂದರೆ, ನಮ್ಮದು ಎಷ್ಟು ಚೆನ್ನಾಗಿತ್ತು ವಿಡಿಯೋ ಅಂದರೆ, ನಾವು ನೈಟ್ ಹೊತ್ತು ಬೀಚ್ ಮುಂದ್ಗಡೆ, ಗೋಕರ್ಣ ಬೀಚ್ ಮುಂದ್ಗಡೆ ಎಲ್ಡರ್ ಪೀಪಲ್, ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಪೇರೆಂಟ್ಸ್ ಎಲ್ರೂ ವಾಲಿಬಾಲ್, ಕಬಡ್ಡಿ ನಾವೆಲ್ಲ ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ, ಅವತ್ತು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸಕ್ಕತ್ತಾಗಿತ್ತು ವಿಡಿಯೋಸ್ ಎಲ್ಲ ನೋಡೋಕ್ಕೆ ನಮಗೇನೆ ಒಂಥರ ನಗು ಬರ್ತಿತ್ತು. ಆ ಮೂಮೆಂಟ್ಸ್ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ, ಆ ಥರ ವಿಡಿಯೋಸ್, ಆ ಥರ ಆ ಸ್ಟೋರೇಜ್ ಎಲ್ಲ ಎರೇಜ್ ಆಗಿತ್ತು ನಮ್ಮದು. ಸೊ ಆ ರೀಸನ್ಗೆ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಅವಾಗಲೇ ತುಂಬ ಬೇಜಾರಾಗಿ, ಇಲ್ಲ ನಾವು ನಮ್ಮ ಡೇಟಾನ ಸ್ಟೋರ್ ಮಾಡಲೇಬೇಕು, ನಮ್ಮ ಹತ್ರ 2-3 ಹಾರ್ಡ್ ಡಿಸ್ಕ್ ಇದೆ, ಸ್ಟಿಲ್ ನಾವು ತುಂಬ ಡೇಟಾನ ಲಾಸ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ವಿಡಿಯೋಸ್ ಅಲ್ಲಿ ಸ್ಟೋರ್ ಆಗಿರ್ತವೆ, ನಮಗೆ ಬೇಕಾದಾಗಲೆಲ್ಲ ನಾವು ನೋಡ್ಬೋದು, ಎಂಜಾಯ್ ಮಾಡ್ಬೋದು ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಅದಾದಮೇಲೆ ನಮಗೆ ಓಕೆ ಯೂಟ್ಯೂಬ್ ಏನೋ ಒಂಥರ ಮಾಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಏನಾಯಿತು ಅಂದರೆ, ಸ್ಟಾರ್ಟಿಂಗು ಯೂಟ್ಯೂಬ್ ಮಾಡಿ ಇವಾಗ ನಾವೆಲ್ಲ ನೋಡ್ತೀವಿ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಒಂದೊಂದು ವಿಡಿಯೋಗೆ ಲಕ್ಷಾಂತರ ವ್ಯೂಸ್ ಬರ್ತಿರುತ್ತೆ. ಬಟ್ ನಮಗೆ ವಿಡಿಯೋ ಹಾಕಿದಾಗ ನಮಗೆ ಒಂದು 100 ವ್ಯೂಸ್ ಕೂಡ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗ್. ಲಿಟ್ರಲಿ ನಾವು ಎಷ್ಟು ಟೆನ್ಷನ್, ಹೌದಾ ನಾವು ಮತ್ತೆ ಏನು ಯಾರ್ಯಾರೋ ಫೇಮಸ್ ಆಗಿದ್ದಾರಂತೆ, ನಾವೊಂದು ವಿಡಿಯೋಗೆ ಒಂದು ವ್ಯೂಸ್ ಕೂಡ ಬರ್ತಿರಲ್ಲ, ಆ ಥರ ಟೆನ್ಷನ್ ತೊಗೊಂಡ್ವಿ ನಾವು. ಆ ಥರ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ. ಅದನ್ನೇ ಚಲುವಾಗಿ ತೊಗೋಬೇಕು. ಹೆಂಗಿದ್ರು ನಾವು ಯೂಟ್ಯೂಬ್ ಚಾನಲ್ನ ಮಾಡಿದ್ದೀವಿ, ಮನಿ ಅರ್ನ್ ಮಾಡ್ಬೇಕಂತ ಏನು ಇಂಟೆನ್ಷನ್ ಇರಲಿಲ್ಲ ನಮ್ಮದು. ಬಟ್ ಹೆಂಗಿದ್ರು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ, ಮಾನಿಟೈಸೇಷನ್ ಮಾಡಿಸ್ಬೇಕಲ್ಲ ಅಂತಾರ. ಯಾವ ಥರ ಅಂದರೆ, ಇದು ನಾವು ಓದಿ ಕೆಲಸ ತಗೊಳ್ದೆ ಮನೇಲಿ ಇರ್ತೀವಲ್ಲ, ಆ ಥರ ಆಗ್ಬಿಡುತ್ತೆ ನಮ್ಮ ಲೈಫು. ಚಾನಲ್ ಮಾನಿಟೈಸ್ ಆಗಲಿಲ್ಲ. ಮಾನಿಟೈಸೇಷನ್ ಹೇಗಾಯಿತು ಅಂದ್ರೆ, ನಮ್ದೊಂದು ಕೆಲವೊಂದು ವಿಡಿಯೋಸ್ ತುಂಬಾ ಕ್ಲಿಕ್ ಆಯಿತು. ನಮಗೆ ಯಾವ ಥರ ಆ್ಯಕ್ಚುಲಿ ಕಂಟೆಂಟ್ ಯಾವ ಚಾನಲಲ್ಲಿ ಹೋಗೋಣ ಅಂದರೆ, ಯಾವ ಸ್ಟ್ರೀಮ್ ಹಿಡಿಯೋಣ, ಟ್ರಾವೆಲ್ ಹಿಡಿಯೋದ, ಫುಡ್ ಹಿಡಿಯೋದ, ಏನು ಹಿಡಿಯೋದೋ ಗೊತ್ತಿಲ್ಲ, ಎಲ್ಲ ಥರ ಟ್ರೈ ಮಾಡಿದ್ವಿ. ಯೂಟ್ಯೂಬು ಒಂಥರ ತಲೆ ಕೆಟ್ಟಂಗೆ, ಒಂದಕ್ಕೆ ಚೆನ್ನಾಗಿ ರೀಚ್ ಕೊಡುತ್ತೆ, ಇನ್ನೊಂದು ವಿಡಿಯೋ ಚೆನ್ನಾಗಿದ್ರೂ ರೀಚ್ ಕೊಡೋಲ್ಲ. ನಿಮ್ಗೆ ಅಲ್ಲಿ ತುಂಬ ಟೆನ್ಷನ್ ಆಗ್ತಿತ್ತು, ಈ ವಿಡಿಯೋ ಚೆನ್ನಾಗಿದೆ ಆದರೂ ರೀಚ್ ಕೊಡ್ತಿಲ್ಲ, ಯಾಕೆ ವ್ಯೂಸ್ ಬರ್ತಿಲ್ಲ. ಬಟ್ ಕೆಲವೊಂದು ವಿಡಿಯೋ ಅನ್ಎಕ್ಸ್ಪೆಕ್ಟೆಡ್, ಅದು ನಮಗೆ ಯಾವುದದು ಟಿಪ್ಪು ಸುಲ್ತಾನ್ ವಿಡಿಯೋ, ಅದು ಮೈಸೂರು ಜೈಲ್ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀವಲ್ಲ, ಅದಕ್ಕೆ ನಂಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ಅದು ಒನ್ ಡೇನೂ ಅಲ್ಲ 3 hours ಅಲ್ಲೇ ಅದು 3K ಬಂದ್ಬಿಡ್ತು. ಅವಾಗ ನಮಗೆ ನಾವು ಸ್ಟಾರ್ಟ್ ಮಾಡಿದ್ದಕ್ಕೂ ಖುಷಿ ಆಯಿತು. ಆ ವಿಡಿಯೋಯಿಂದ ನಮಗೆ ತುಂಬ ಏನೋ ಇನ್ಸ್ಪಿರೇಷನ್ ಸಿಕ್ತು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಅದಾದಮೇಲೆ ಪ್ರಾಣಿ ಸಂಗ್ರಹಾಲಯ, ಆ ವಿಡಿಯೋ 0 ಎಲ್ಲರೂ ಅಂದರೆ ನಮ್ಮ ಪೇರೆಂಟ್ಸ್ ಏನು ಯಾರು ನೋಡ್ತಾರೆ, ನೀವು ಇಂಥ ವಿಡಿಯೋ ಏನಕ್ಕೆ ಮಾಡ್ತೀರಾ, ನಮ್ಮ ಪೇರೆಂಟ್ಸ್ ಆ ಥರ ಹೇಳಿದ್ದು. ಬಟ್ ನೋಡಿದ್ರೆ ಅದೇ ನಮ್ಮ ಹೈಯೆಸ್ಟ್ ರೀಚ್ ವಾಚ್ ಟೈಮ್ ಕೊಟ್ಟಿರೋದು, 1000 ವಾಚ್ ಟೈಮ್ ಕೊಟ್ಟಿರೋದು ಪ್ರಾಣಿ ಸಂಗ್ರಹಾಲಯ. ಅಂದ್ರೆ ನಿಯರ್ಲಿ 22K ಸಮಥಿಂಗ್ ಇರಬೇಕು ಅದು ವ್ಯೂಸು.
ಸೊ ಅವಾಗಿಂದ ನಮ್ಗೊಂದು ಛಲ ಉಟ್ಕೊಳ್ತು ನಾವು ಮಾಡೋಣ ಅಂತ ಹೇಳಿ ಇವಾಗ ನಮ್ಮ ಚಾನಲಲ್ಲಿ ಟೋಟಲಿ 50 ವಿಡಿಯೋಸ್ ಇದಾವೆ, ಇನ್ಕ್ಲೂಡಿಂಗ್ ಶಾರ್ಟ್ಸ್ ವಿಡಿಯೋಸ್ ನಿಯರ್ಲಿ 34 ಏನೋ ಸಮಥಿಂಗ್ ಇದೆ, ಒಂದು 16 ಶಾರ್ಟ್ಸ್. ಅಷ್ಟು ಕಷ್ಟಪಟ್ಟು ಪ್ರೋಗ್ರೆಸ್ ಮಾಡಿದ್ದೀವಿ ಇಲ್ಲಿವರೆಗೂ. ಇದಕ್ಕೆಲ್ಲ ನಿಮ್ಮದೇ ಸಪೋರ್ಟು, ಎಸ್ಪೆಷಲಿ ಥ್ಯಾಂಕ್ಸ್ ಟು ಲಕ್ಷ್ಮೀ ದೇವಿ ಅಂತ ಒಬ್ರು ಇದ್ದಾರೆ, ಶಂಕರ ಅಂತ ಹೇಳಿ ನಮ್ಮೂರು ಹುಡುಗ. ಅದಾದ್ಮೇಲೆ ರಾಧಿಕಾ ಅಂತ ಹೇಳಿ ನಮ್ HR, ನಮ್ ಅಮೋಘ್ ಅಂತ ಹೇಳಿ ನಮ್ ಕಲೀಗು, ಕಂಟಿನ್ಯೂಸ್ ನೋಡಿ ಕಮೆಂಟ್ ಮಾಡೋದು, ಸಜೆಷನ್ ಕೊಡೋದು, ಈ ತರ ಮಾಡಿ ಆ ತರ ಮಾಡಿ ಅಂತ ಕೇಳ್ತಿದ್ರು. ನಮ್ಗೆ ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೆ, ಎಲ್ಲಿ ಹೋಗ್ತಿದ್ದೀರಾ, ಏನು ಆ ತರ ಎಲ್ಲ ಅಂತ ಕೇಳ್ತಿದ್ರು. ಸೊ ನಮಗೆ ಅದೇ ಒಂಥರ ಒಂದು ಇನ್ಸ್ಪಿರೇಷನ್ ತರ ಸಿಕ್ತು. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀವಿ. ನಮ್ದು ನಿಯರ್ಲಿ ನಮ್ಮ ಚಾನೆಲ್ ಅಲ್ಲಿ ಒಂದು 2 or 3 ವಿಡಿಯೋಸ್ ಇತ್ತು. ನಾವು ಇದಕ್ಕೆ ಹೋದಾಗ ಮುನ್ನಾರಲ್ಲ ಮುನ್ನಾರ್ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಕೇರಳದಲ್ಲಿ ಒಬ್ಬ ಮಲಯಾಳಂ ಹುಡುಗ, ನಮ್ದು ನಾವು ಹೊಸದಾಗಿ ಕ್ರಿಯೇಟ್ ಮಾಡಿರೋ ಚಾನೆಲ್, ಬಟ್ ನಾವು ವೈನಾಡ್ ವಿಡಿಯೋ ಹಾಕಿದ್ವಿ ಅದ್ರಲ್ಲಿ ಆಲ್ರೆಡಿ ಒಂದು 2-3 ವಿಡಿಯೋಸ್ನ ನಾವು ಹಾಕಿದ್ವಿ. ಸೊ ಅವಾಗ ನಾವು ಅವ್ನು ಬಂದು ಸರ್ ನಿಮ್ದು ಯೂಟ್ಯೂಬ್ ಚಾನಲ್ ಇದೆ ಅಂತೇಳಿ ಮಲಯಾಳಂ ಯೂಟ್ಯೂಬರ್ಸ್ ತಾನೆ ಅಂತ ಕೇಳ್ದ. ಯೂಟ್ಯೂಬರ್ಸ್ ಅಂತ ಅದಕ್ಕೆ ನಾವು ಹೌದು ಯೂಟ್ಯೂಬರ್ ಇಲ್ಲ, ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ. ಏನೋ ಓಪನ್ ಮಾಡಿ ತೋರಿಸಿದ್ರೆ ನಮ್ದು 2-3 ವಿಡಿಯೋನೇ ಇಲ್ಲ. ನಮಗೊಂಥರ ನಾಚಿಕೆ ತರ, 200 ಸಬ್ಸ್ಕ್ರೈಬರ್ 300 ನಿಯರ್ಲಿ ಅಷ್ಟೇ ಇದ್ದು, ಕಡಿಮೆನೇ ಇದ್ರು. ಸೊ ಬಂದು ಪಾಪ ಅವರು ಸೆಲ್ಫಿ ಎಲ್ಲ ತಗೊಳ್ಳೋದು ಆ ಥರ ಎಲ್ಲ ಮಾಡಿದ್ರು. ನಮಗೆ ಅವಾಗಿಂದ ಮತ್ತೆ ಒಂಥರ ಏನೋ ಇನ್ಸ್ಪೈರ್ ಆಯಿತು ನಮ್ಮ ಲೈಫಲ್ಲಿ. ಏನಪ್ಪ ಇವಾಗ 2-3 ವಿಡಿಯೋಸೇ ಇಷ್ಟು ಫೇಮಸ್ ಆಯ್ತಾ ಅಂತ ಹೇಳಿ. ಸೊ ಅಲ್ಲಿಂದ ಇನ್ಸ್ಪಿರೇಷನ್ ಸಿಕ್ಕಿದ ಜರ್ನಿ ಇವಾಗ ಇಲ್ಲಿಗೆ ಬಂದು ಮಾನಿಟೇಷನ್ ಆಗೋವರೆಗೂ ನಮ್ಮದು ಜರ್ನಿ. ಬನ್ನಿ ಕೇಕ್ ಕಟ್ ಮಾಡೋಣ. ನಾವು ಇವಾಗ ಫೋರಮ್ ಮಾಲಲ್ಲಿ ಇದ್ದೀವಿ. ಸೊ ಎಲ್ಲಾದ್ರೂ ಸ್ವೀಟ್ ತಿನ್ಬೇಕಲ್ಲ, ಸ್ವೀಟ್ ಜೊತೆ ಈ ನಮ್ಮ ಶೇರ್ ಮಾಡ್ಕೊಬೇಕಲ್ಲ ಅಂತ ಹೇಳಿ ಬಂದ್ವಿ. ಇದು ನಾವು ಯಾವುದೋ ಒಂದು ಇದು ರೆಡ್ ವೆಲ್ವೆಟ್ ಚೀಸ್ ಕೇಕ್. ಇದು ತಿರುಮಿಸು ತುಂಬಾನೇ ಫೇಮಸ್ ಕೇಕ್. ಇದು ಕಾಫಿ ಫ್ಲೇವರ್ದು. ಒಂದ್ಸಲ ಟೇಸ್ಟ್ ಮಾಡೋಣ. ಯಾವ್ದು ಟೇಸ್ಟ್ ಮಾಡೋಣ? ತಿರುಮಿಸು. ನಿಮಗೆ ಕೊಡೋಕ್ಕಾಗಲ್ಲ, ಲೈಫಲ್ಲಿ ಎಲ್ಲಾದ್ರೂ ಯಾರಾದ್ರೂ ಸಿಕ್ಕರೆ ತಿನ್ನೋಣ ಅಂತೆ. ಟೇಸ್ಟ್ ಮಾಡಿ ನೋಡ್ತೀವಿ. Once again, thanks everyone. ಇದೇ ಥರ ವಿಡಿಯೋನ ನೋಡ್ತೀರಿ, ನಮಗೆ ತುಂಬಾ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಒಳ್ಳೆ ಕಂಟೆಂಟ್ ಜೊತೆ ಬರ್ತೀವಿ. ಏನಾದರೂ ಮಿಸ್ಟೇಕ್ಸ್ ಮಾಡ್ತಿದ್ರೆ ಸಜೆಷನ್ ಕೊಡಿ. ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಅದನ್ನು ಹೇಳಿ, ನಾವು ಆ ಥರನೂ ಕಮೆಂಟಲ್ಲಿ ಹಾಕಿ. ನಿಮಗೆ ಎಲ್ಲಾದರೂ ನಿಮ್ಗೆ ಒಳ್ಳೆ ಪ್ಲೇಸಸ್ ಗೊತ್ತಿದ್ರೆ, ನಾವು ಯೂಶ್ವಲಿ ಏನು ಗೊತ್ತಾ, ಟ್ರಾವೆಲ್ ಆಗಿ ಮಾಡ್ತೀವಿ, ಫುಡ್ ಲಾಗ್ ಮಾಡ್ತೀವಿ. ನೆಕ್ಸ್ಟು ಡೈಲಿ ಲೈಫ್ ಬ್ಲಾಗ್ ಬರುತ್ತೆ ನಮ್ಮದು ಇನ್ನೊಂದು 6 months 8 months. ಆಮೇಲೆ ಫ್ಯಾಷನ್ ಬ್ಲಾಗ್ಸು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದು, ಬಟ್ ಟೈಮ್ ಸಿಕ್ಕರೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ. ಸೊ ಇದನ್ನು ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ನಿಮ್ಗೆಲ್ರಿಗೂ ತಿನ್ನೋದನ್ನು ನಿಮ್ಗೇನು ತೋರಿಸ್ಬೇಕಿರಲಿಲ್ಲ, ಬಟ್ ಸ್ಟಿಲ್ ಖುಷಿ, ಸಿಹಿನ ಹಂಚಿ ನಿಮ್ಮ ಮುಂದೆ ಖುಷಿ ಪಡ್ತಿದ್ದೀವಿ ಅಷ್ಟೇ. ಇಷ್ಟೊಂದು ಬೇಡ, ಸ್ವಲ್ಪ ಏನಾಗಲ್ಲ ತಿನ್ನು ವಿಡಿಯೋದಲ್ಲಿ. ಅಲ್ಲ, ಸ್ವಲ್ಪ ತಿನ್ನು. ಇಷ್ಟೊಂದು ಬೈಟ್. ಅಯ್ಯೋ ಮೇಡಮ್, ಏನಿದು? ವಿಡಿಯೋ ಮುಗಿದ್ಮೇಲೆ ಅವರೇ ಖಾಲಿ ಮಾಡೋದು ಜಾಸ್ತಿ. ಹಂಗೇನಿಲ್ಲ, ಚೆನ್ನಾಗಿದೆಯಲ್ಲ ತಿರುಮಿಸು. ಸ್ವಲ್ಪ ಸ್ವೀಟ್ ಜಾಸ್ತಿ ಅನ್ನಿಸ್ತಾ ಇದೆ. ತಿರುಮಿಸುನಾ? ಇದು ರೆಡ್ ವೆಲ್ವೆಟ್. ಸೊ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್. ಬಾಯ್.